ಹೋಗ್ತಿದ್ದೇವೆ ಭಾನುವಾರ 15ನೇ ತಾರೀಕು. ಇವತ್ತು ಫಸ್ಟ್ ಡೇ. ನಾವು ಫಸ್ಟ್ ಡೇನೇ ಯಾಕೆ ಬರ್ತಿದ್ದೇವೆ ಅಂತ ಹೇಳಿದರೆ ವಿಡಿಯೋ ಮಾಡಲಿಕ್ಕೆ, ಮತ್ತು ಲಾಸ್ಟ್ ಡೇ ತುಂಬ ರಶ್ ಇರ್ತದೆ ಅಲ್ವಾ, ಅದಕ್ಕಾಗಿ ನಾವಿವತ್ತು ಫಸ್ಟ್ ಡೇನೇ ನಿಮಗೋಸ್ಕರ ವಿಡಿಯೋ ಮಾಡುವ ಅಂತ ಬಂದಿದ್ದೇವೆ. ಈ ವಿಡಿಯೋ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ಜಾತ್ರೆಗೆಲ್ಲ ಬರುವವರಿದ್ದೀರಾ ಎಲ್ಲರೂ ವಿಡಿಯೋ ನೋಡಿ. ಈಗ ನಾವು ರೀಚ್ ಆದ್ವಿ. ಇಲ್ಲಿ ನಮ್ಮದು ದ್ವಾರ ಮೈನ್ ಗೇಟ್ ರೀಚ್ ಆದ್ವಿ. ನೋಡಿ ಮತ್ತು ಮೈನ್ ಗೇಟ್ ಧರ್ಮಸ್ಥಳ ಮೈನ್ ಗೇಟ್ ಇದುವೆ. ನೋಡಿ ಅಷ್ಟು ರಶ್ ಇಲ್ಲ, ಫ್ರೀ ಉಂಟು. ಅದರ ಒಳಗಡೆ ರಶ್ ಇರ್ಬೋದು, ಯಾಕಂತ ಹೇಳಿದರೆ ಇವತ್ತು ಸಂಡೇ ಅಲ್ವಾ, ತುಂಬ ಜನ ಇವತ್ತೇ ಬರ್ತಾರೆ. ಹಾಗಾಗಿ ನಾವು ಉಜಿರೆ ತನಕ ಗೌರ್ಮೆಂಟ್ ಬಸ್ಸಲ್ಲಿ ಬಂದದ್ದು, ಉಜಿರೆಯಿಂದ 2 ವೀಲರಲ್ಲಿ ಹೋಗ್ತಿದ್ದೇವೆ. ಇದು ನೋಡಿ ಸೂಪರ್ ಆಗಿದೆ ಈ ವರ್ಷದ ಡೆಕೋರೇಷನ್. ನೋಡಿ ಯಾವ ರೀತಿ ಆಗಿದೆ ಅಂತ. ನೋಡಿ ದೀಪ, ನೋಡಿ ದೀಪದ ತರ ಇದು ಲೈಟಿಂಗ್ಸ್ ಅಂತ, ಲೈಟ್ ದೀಪದ ತರ ಡೆಕೋರೇಷನ್. ಇದು ನೋಡಿ ವಸ್ತು ಪ್ರದರ್ಶನ. ನೆಕ್ಸ್ಟ್ ನಾವು ಅಲ್ಲಿಗೆ ಹೋಗ್ತೇವೆ, ಆಗ ನಿಮಗೆ ತೋರಿಸ್ತೇವೆ. ಅಲ್ಲಿ ಗೊತ್ತಿಲ್ಲ ಒಳಗಡೆ ಮೊಬೈಲ್ ಎಲ್ಲ ಉಂಟಾ ಇಲ್ವಾ ಅಂತ. ಈಗ ನಾವು ಡೈರೆಕ್ಟ್ ಆಗಿ ಎಕ್ಸಿಬಿಷನ್ ಉಂಟಲ್ವಾ, ಅಲ್ಲಿಗೆ ಹೋಗ್ತಿದ್ದೇವೆ. ಗಾಡಿ ಪಾರ್ಕ್ ಮಾಡಬೇಕು ಹಾಗಾಗಿ. ಮತ್ತೆ ಮೈನ್ ಅಟ್ರಾಕ್ಷನ್ ಅದು ಅಲ್ವಾ, ಜಾತ್ರೆಗೆ ಬಂದವರು ಫಸ್ಟಿಗೆ ಹೋಗುದೇ ಅಲ್ಲಿಗೆ. ಹಾಗಾಗಿ ನಿಮಗೆ ಕೂಡ ನಾವು ಅದನ್ನೇ ತೋರಿಸುವ ಅಂತ. ನಿಮಗೆ ಆಲ್ರೆಡಿ ನಾವು ಪ್ರಿಪರೇಷನ್ ವಿಡಿಯೋ ಹಾಕಿದ್ದೇವೆ, ಯಾರಾದರೂ ನೋಡದವರಿದ್ರೆ ನೋಡಿ. ನಾವೀಗ ಗಾಡಿ ಪಾರ್ಕ್ ಮಾಡಿ ಸಿಗ್ತೇವೆ ನಿಮಗೆ. ಈಗ ಇಲ್ಲಿಗೆ ಎಂಡ್ ಮಾಡ್ತೀನಿ, ಸ್ವಲ್ಪ ಟ್ರಾಫಿಕ್ ಕೂಡ ಉಂಟು, ಮಾತಾಡಲಿಕ್ಕೆ ಕಷ್ಟ ಆಗ್ತದೆ. ಈಗ ನಾವು ಎಕ್ಸಿಬಿಷನ್ ಕಡೆ ಬಂದಿದ್ದೇವೆ. ಅಲ್ಲಿದ್ದು ನಾವು ಸೌಂಡ್ ಹಾಕಲಿಲ್ಲ, ಯಾಕಂದರೆ ಅಲ್ಲಿ ಫಿಲ್ಮ್ ಸಾಂಗ್ ಎಲ್ಲ ಹಾಕಿದ್ರು, ಅಲ್ಲಿ ಕಾಪಿರೈಟ್ ಬರ್ತದೆ ಅಂತ ಅಲ್ಲಿದ್ದು ಸಾಂಗ್ ನಾವು ಕಂಪ್ಲೀಟಾಗಿ ಮ್ಯೂಟ್ ಮಾಡಿದ್ದೇವೆ. ಎಲ್ಲ ರನ್ ಮಾಡಿದರು, ಯಾಕಂದರೆ ಜನ ಇದ್ದರು ಅಲ್ವಾ. ಹಾಗಾಗಿ ನೋಡಿ ಮಕ್ಕಳೆಲ್ಲ ತುಂಬ ಬ್ಯುಸಿಯಾಗಿದ್ದರು. ಮಕ್ಕಳಿಗೆ ಅಂತಲೇ ಒಂದು 3-4 ಇತ್ತು ಆಟ ಆಡೋದು. ನೋಡಿ ನಾವು ನಿಮಗೆ ತೋರಿಸ್ತಿದ್ದೇವೆ ಈ ವರ್ಷದ ಎಕ್ಸಿಬಿಷನಲ್ಲಿ ಯಾವ ಎಲ್ಲ ಗೇಮ್ಸ್ ಎಲ್ಲ ಹಾಕಿದಾರಂತ. ನೋಡಿ ಇದು ನೋಡಿ ರೈಲು 100 ರೂಪೀಸ್ ಕಾಣಬೇಕು ಒಬ್ಬರಿಗೆ. ನಾವು ಯಾವುದರಲ್ಲಿ ಕೂಡ ಕೂತ್ಕೊಳ್ಳಿಲ್ಲ, ಯಾಕಂತ ಹೇಳಿದರೆ ನಾವು ಲಾಸ್ಟ್ ಡೇ ಹೋಗ್ತೇವೆ, ಆಗ ಎಲ್ಲರೂ ಒಟ್ಟಿಗೆ ಕೂತ್ಕೊಳ್ಳುವ ಅಂತ. ಈಗ ನಮ್ಮ ಜೊತೆ ಶ್ರೇಯಾ ಕೂಡ ಬಂದಿದ್ಲು. ಈಗ ಅವಳು ಹೇಳ್ತಾಳೆ ಅವಳಿಗೆ ಯಾವ ಗೇಮ್ಸ್ ಇಷ್ಟ ಆಯಿತು, ನೆಕ್ಸ್ಟ್ ಯಾವುದರಲ್ಲಿ ಕೂತ್ಕೊಳ್ತಾಳೆ ಅಂತ ಅವಳು ಹೇಳ್ತಾಳೆ. ಡಿಸ್ಕೋ ಇಷ್ಟ ಆಯಿತಾ? ಮತ್ತು ನೀನು ಅದಕ್ಕೆ ಹೋಗುವಂತ ಹೇಳಿದ್ದೆ, ಸ್ಕೇರಿ ಹೌಸಿಗೆ. ಅದಕ್ಕೆ ಸಹ ಹೋಗಬೇಕಿತ್ತು. ಅವಳಲ್ಲಿ ಹಠ ಮಾಡಿದ್ಲು ಸ್ಕೇರಿ ಹೌಸಿಗೆ ಹೋಗುವಂತ. ನಾವು ಬೇಡ ಅಂತ ಹೇಳಿದ್ವಿ, ಯಾಕಂದರೆ ಅದು ಹೆದರಿಕೆ ಆದರೆ ಮತ್ತೆ ಅಂತ, ಅದಕ್ಕೆ ಬೇಡ ಅಂತ ಹೇಳಿದ್ವಿ. ಇದು ನೋಡಿ ಮಕ್ಕಳಿದ್ದು ಆಟದ್ದು, ಇಲ್ಲಿ ತುಂಬ ಜನ ಮಕ್ಕಳು ಆಟ ಆಡ್ತಿದ್ರು. ನೋಡಿ ನೀರಲ್ಲಿ ಚಂದ ಉಂಟು, ನೀರೆಲ್ಲ ಕ್ಲೀನ್ ಉಂಟಲ್ಲಿ. ಇಲ್ಲೆಲ್ಲ ತುಂಬ ಮಕ್ಕಳೆಲ್ಲ ಆಟ ಆಡ್ತಿದ್ರು. ನೋಡಿ ಭಾರಿ ಖುಷಿ ಆಗ್ತದೆ ಮಕ್ಕಳಿಗೆ. ಈ ಸಲ ಮಕ್ಕಳಿದ್ದು ಗೇಮ್ಸ್ ತುಂಬ ಇತ್ತು, ಡಿಫ್ರೆಂಟ್ ಸ್ಟೈಲಲ್ಲಿ. ಮಕ್ಕಳಂದರೆ ಹೋದ ನಂತರ ಕೂತ್ಕೊಳ್ಳಬೇಕಂತ ಹಠ ಮಾಡ್ತಾರೆ ಅಲ್ವಾ, ಹಾಗಾಗಿ ಮಕ್ಕಳಿದ್ದೇ ಜಾಸ್ತಿ ಹಾಕಿದ್ದಾರೆ. ನೋಡಿ ಮನ್ವಿತಲ್ಲಿ ಇಲ್ಲಿ ಭಾರಿ ಹಠ ಮಾಡಿದ್ದಾನೆ ಇದರಲ್ಲಿ ಕೂತ್ಕೊಳ್ಬೇಕಂತ. ಅವ್ರು ಮಾತ್ರ ನಮಗೆ ಲೇಟ್ ಸಿಕ್ಕಿದ್ದು, ನಾವು ಸಪ್ರೇಟ್ ಇದ್ವಿ, ಅವರು ಸಪ್ರೇಟ್ ಇದ್ದರು. ನೋಡಿ ನಾವಿಲ್ಲಿ ಅವರಿಗೇ ವೆಯ್ಟ್ ಮಾಡ್ತಾ ಇದ್ದೇವೆ, ಅವ್ರ ನಂತರ ಬಂದದ್ದು. ಈಗ ನಮ್ಮ ಜೊತೆ ಬಂದ ಶ್ರೇಯ ಸ್ವಲ್ಪ ಕಮಿಟ್ರಿ ಮಾಡ್ತಾಳಂತೆ. ಇದು ರೈಲು ನೋಡಿ ಎಷ್ಟು ಜನ ಮಕ್ಕಳು ಕೂತಿದ್ದಾರೆ ಅಂತ ನೋಡಿ. ಇದು ಸಣ್ಣ ಮಕ್ಕಳಿಗೆ ಮಾತ್ರ, ದೊಡ್ಡವರು ಕೂರ್ಲಿಕ್ಕಾಗಲ್ಲ ಇದರಲ್ಲಿ. ಚಿಕ್ಕದೊಂದು 10 ವರ್ಷದೊಳಗಿನ ಮಕ್ಕಳಿಗೆ ಮಾತ್ರ ಇದರಲ್ಲಿ ಕುತ್ಕೊಳ್ಳಿಕ್ಕೆ. 10 ವರ್ಷ ಅಲ್ಲ, ಒಂದು 15 ವರ್ಷದ ಇದೇ ನೋಡಿ. ನಾವು ಹೇಳಿದ್ವಲ್ಲ ಸ್ಕೇರಿ ಹೌಸ್, ಇದರಲ್ಲಿ ಹೋಗ್ಲಿಕ್ಕೆ ತುಂಬ ಭಯ ಆಗ್ತದೆ. ಸ್ಕೇರಿ ಹೌಸ್ ಅಂದರೆ ಭೂತ ಬಂಗ್ಲೆ ಥರ, ಅದರಲ್ಲಿ ದೆವ್ವದ್ದು ಇದು ಮಾಡ್ತಾರೆ, ಎಫೆಕ್ಟ್ ಫುಲ್ಲು ಎದುರಿಸ್ತಾರೆ, ಫುಲ್ಲು ಲೈಟ್ ಎಲ್ಲ ಆಫ್ ಮಾಡಿ. ಇದರಲ್ಲಿ ಕಳೆದ ವರ್ಷ ಶ್ರೇಯ ಕೂತ್ಕೊಳ್ಳಿದ್ಲು, ಈ ವರ್ಷ ಕೂತ್ಕೊಳ್ಳಿಕ್ಕಿಲ್ವಾ? ಕೂತ್ಕೊಳ್ತೇನೆ. ಅವ್ರು ಲಾಸ್ಟ್ ಡೇ ನಾವು ಎಲ್ಲ ಒಟ್ಟಿಗೆ ಹೋಗಿ ಕೂತ್ಕೊಳ್ಳೋದು. ನಮಗೆ ಕೂಡ ಈಗ ಭಯ ಆಗ್ತದೆ, ಮೊದಲೆಲ್ಲ ಕೂತ್ಕೊಳ್ತಿದ್ವಿ. ಇದು ಮನೆಯೊತ್ತಿಗೆ ಆಟ ಆಡೋದು, ಜಾರ್ ಬಂಡೆ. ಇದು ನೋಡಿ ಮಕ್ಕಳೆಲ್ಲ ಈ ಗಾಡಿಯಲ್ಲೆಲ್ಲ ಕೂತಿದ್ದಾರೆ, ಅವ್ರಿಗೆ ತುಂಬ ಖುಷಿಯಾಗಿದೆ ಗಾಡಿಯಲ್ಲೆಲ್ಲ ಕೂತು. ಫುಲ್ ಜಾಲಿ ಮಾಡ್ತಿದ್ದಾರೆ, ಮಾತ್ರ ಅಷ್ಟು ರಶ್ ಇರಲಿಲ್ಲ. ಫಸ್ಟ್ ಡೇ ಎಲ್ಲ ಬೆಸ್ಟ್ ನಮಗೆ ಇದರಲ್ಲಿ ಮಕ್ಕಳನ್ನೆಲ್ಲ ಕೂತ್ಕೊಳ್ಳಿಸ್ಲಿಕ್ಕೆ, ಯಾಕಂದರೆ ಹೇಳಿದರೆ ಅಷ್ಟು ರಶ್ ಇರೋದಿಲ್ಲ. ಲಾಸ್ಟ್ ಡೇ ಎಲ್ಲ ನಡ್ಕೊಂಡು ಹೋಗೋದೇ ಕಷ್ಟದಲ್ಲಿ, ಆಗೆಲ್ಲ ಮಕ್ಕಳನ್ನೆಲ್ಲ ಕೂತ್ಕೊಳ್ಳಿಸ್ಲಿಕ್ಕೂ ಆಗೋದಿಲ್ಲ. ಅದಕ್ಕೆ ಬೆಸ್ಟ್ ಫಸ್ಟ್ ಡೇ ಹೋದರೆ. ಇದು ನೋಡಿ ಎಂಟ್ರೆನ್ಸ್ ಯಾವ ರೀತಿ ಡೆಕೋರ್ ಮಾಡಿದ್ದಾರೆ ಅಂತ.
ಈಗ ನಾವು ಎಕ್ಸಿಬಿಷನಿಂದ ವಸ್ತು ಪ್ರದರ್ಶನಕ್ಕೆ ಹೋಗಿ ಬಂದದ್ದು. ವಸ್ತು ಪ್ರದರ್ಶನದ ವಿಡಿಯೋ ಸಪ್ರೇಟ್ ಆಗಿ ಹಾಕಿರ್ತೇವೆ, ನೀವು ಹೋಗಿ ಚೆಕ್ ಮಾಡ್ಬೋದು. ಇದು ನೋಡಿ ಮೊನ್ನೆ ತೋರಿಸಿದ್ದೇವೆ ಅಲ್ಲ, ಇಲ್ಲಿ ಫುಲ್ ಅಂಗಡಿ ಆಗ್ತದೆ ಅಂತ. ಈಗ ನೋಡಿ ಯಾವ ರೀತಿ ಬಂದಿದೆ ಅಂತ. ಇಲ್ಲಿ ನೋಡಿ ಮೊನ್ನೆ ಎಲ್ಲ ಅಂಗಡಿ ಇರಲಿಲ್ಲ, ಇವತ್ತು ಫುಲ್ ಆಗಿದೆ. ಇಲ್ಲಿ ನೋಡಿ ಫುಲ್ ಅಂಗಡಿ ಎಲ್ಲ ಬಂದಿದೆ ಈಗ. ನೋಡಿ ಯಾವ ರೀತಿಯಲ್ಲಿ ಅಂಗಡಿ ಉಂಟಂತ. ಫುಲ್ ಅಂಗಡಿ ಆಗಿದೆ ಈಗ ಇಲ್ಲೆಲ್ಲ. ಮೊನ್ನೆ ಫುಲ್ ಫ್ರೀ ಇತ್ತು. ಜನ ಕೂಡ ತುಂಬ ಇದ್ದಾರೆ ಇಲ್ಲಿ ನೋಡಿ. ಮೇಲಿನಿಂದ ಕೆಳಗಡೆ ಮೇಲಿನ ಫುಲ್ ಜನ ಆಗಿದ್ದಾರೆ ಈಗ. ನನಗೆ ನೋಡಿ ಎಲ್ಲ ಅಂಗಡಿ ಎಲ್ಲ ಫುಲ್ ಆಗಿದೆ ಇವತ್ತು. ಇನ್ನು ರಶ್ ಕಡಿಮೆ, ನಾಡಿದೆಲ್ಲ ಫುಲ್ ರಶ್ ಆಗ್ತದೆ ಇಲ್ಲಿ. ಲೈಟಿಂಗ್ಸ್ ನೋಡಿ ಯಾವ ರೀತಿ ಮಾಡಿದ್ದಾರೆ ಅಂತ ಇಲ್ಲೆಲ್ಲ. ನಮಗೆ ವಿಡಿಯೋ ಮಾಡಿ ಮಾಡಿ ಸುಸ್ತಾಗಿ ಚಹಾ ತಿಂಡಿ ಎಲ್ಲ ಕುಡಿದು ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೇವೆ. ಮನೆಗೆ ಬಂದ ಗೋಬಿ ತಿಂದು ಇವರು ಕೂಡ ಬಂದಿದ್ದಾರೆ, ಎಲ್ಲ ತಿಂದಾಗಿದೆ. ಎಂಚಿನ ತಿಂದಾರಿಯಾ? ಅವರು ಗೋಬಿ ತಿಂದದ್ದು. ಯಾರು ಅನ್ನ ಕೊಟ್ಟದ್ದು? ಯಾರು ಅನ್ನ ಕೊಟ್ಟದ್ದು? ಶ್ರೇಯನಾ ಬುಕ್ಕ? ಹಾಂ, ಎಂಚಿನ ಉಂಡಿಯಾ ಪರ್ಸದು? ದಾಲಿ ಜಂಕ್ಲ ಒಂದು 10 ರೂಪಾಯಿ ನೋಟ್ ತಿಕ್ಕೊಂಡು. ಈಗ ನೋಡಿ ಜಾತ್ರೆ ಎಲ್ಲ ಫ್ರೀ ಆಗಿತ್ತಾ ಬಂದಿದೆ, ಫುಲ್ ಫ್ರೀ ಆಗಿದೆ ಈಗ. ಹಾಂ, ಹೆಂಚಿನ ಈಗ ನೋಡಿ ಫುಲ್ ಫ್ರೀ ಆಗಿದೆ ಈಗ. ಒಂದು ರಾತ್ರಿ 11-11:30 ಆಗ್ಬೋದು. ಜನನಿಲ್ಲ ಈಗ, ಸ್ವಲ್ಪ ಕಡಿಮೆ ಆಗಿದೆ ಜನ. ಆಗ ಫುಲ್ ಇದ್ರು ಇಲ್ಲಿ, ಈಗ ಜನ ಕಡಿಮೆ ಆಗಿದೆ. ಬ್ಯಾಗ್ ಶಾಪಿಂಗಿಗೆ ನಿಂತಿದ್ದಾರೆ ನೋಡಿ, ಬ್ಯಾಗ್ ಶಾಪಿಂಗ್. ಈಗ ಗಂಟೆ 11:45 ಆಯಿತು. ಆಲ್ಮೋಸ್ಟ್ ಎಲ್ಲ ಖಾಲಿ ಇದೆ ನೋಡಿ, ಯಾರಿಲ್ಲ ಜನ, ಎಲ್ಲ ಖಾಲಿ ಆಗಿದ್ದಾರೆ. ಈಗ ಇನ್ನು ನಾವು ಕೂಡ ಒಂದು ರೌಂಡು ಹೋಗಿ ಮತ್ತೆ ಹೊರಡುದು ಮನೆಗೆ. ಮನ್ವಿತು ಕೂಡ ರೆಡಿ ಆಗಿದ್ದಾನೆ. ಅವಂದಿಲ್ಲೇ ಮನೆ, ನಾವು ಮಾತ್ರ ನಮ್ಮ ಅಜ್ಜಿ ಮನೆಗೆ ಹೋಗ್ತಿದ್ದೇವೆ, ಮುಂಡಜ್ಜಿಗೆ ಹೋಗ್ತಿದ್ದೇವೆ. ಬನ್ನಿ, ನಮ್ಮ ಊರಲ್ಲಿ ಜಾತ್ರೆ. ಅವರೊಂದೆರಡು ಬ್ಯಾಗ್ ತಗೊಂಡು ಬಂದ್ರು, ಅಲ್ಲಿ ಪರ್ಚೇಸ್ ಮಾಡಿ ಬಂದರು. 100 ಮನಿದ್ರ ಟೊಪ್ಪಿ ಹೊಸತ್ತಾ ಬರತ್ತಾ? ಏನಂತ ಹೇಳಿದರೆ, ಬರುವಾಗಿದ್ದ ಎನರ್ಜಿ ಮತ್ತಿರುವುದಿಲ್ಲ. ಬರುವಾಗೊಮ್ಮೆ ಭಾರಿ ಖುಷಿಯಲ್ಲಿ ಬರ್ತೇವೆ, ಮತ್ತೆ ಇಲ್ಲಿ ಸ್ವಲ್ಪ ನಡೆದು ಸಾಕಾಗಿ ಮತ್ತೆ ಮೂಡೇ ಇರುವುದಿಲ್ಲ, ವಿಡಿಯೋ ಮಾಡಲಿಕ್ಕೂ ಇರುವುದಿಲ್ಲ, ಮಾತಾಡಲಿಕ್ಕೂ ಇರುವುದಿಲ್ಲ. ಈಗ ಪ್ರೆಸೆಂಟ್ ಸಿಚುವೇಶನ್ ನಮ್ಮದೆಲ್ಲ ಹಾಗೇನೇ ಆಗಿದೆ. ಈಗ ಸ್ವಲ್ಪ ಎನರ್ಜಿ ಬಂತು, ಯಾಕಂದರೆ ನಾವೆಲ್ಲ ಈಗ ತಿಂದೆಲ್ಲ ಬಂದದ್ದು, ಗೋಬಿ ಎಲ್ಲ ತಿಂದು ಬಂದದ್ದು. ಏನೇ ತಿಂದಂಬೆ? ಗೋಬಿಯಾ? ನಾವೊಂದು 10 ಜನ ಒಟ್ಟಿಗೆ ಬಂದಿದ್ದೇವೆ. ನಾವೀಗ ಉಳಿದದಿಷ್ಟು 3-4 ಜನ ಇದ್ದೇವೆ. ಮತ್ತು ಬಾಕಿಯವರೆಲ್ಲ ಎಲ್ಲಿ ಇದ್ದಾರೆ ಅಂತ ಕೂಡ ಗೊತ್ತಿಲ್ಲ ನಮಗೆ. ಒಬ್ಬೊಬ್ಬರು ಒಂದೊಂದು ಕಡೆಯಲ್ಲಿದ್ದಾರೆ. ಈಗ ಇನ್ನು ಎಲ್ಲರಿಗೆ ಕಾಲ್ ಮಾಡಬೇಕು ಇನ್ನು ಹೊರಡುವ ಸಮಯದಲ್ಲಿ. ಮತ್ತು ಲಾಸ್ಟ್ ಡೇ ಅವತ್ತು ಎಲ್ಲರೂ ಬರ್ತಾರೆ ನಮ್ಮ ಫ್ಯಾಮಿಲಿಯಲ್ಲಿ. ಇವತ್ತು ನಾವು ಸ್ವಲ್ಪ ಜನ ಮಾತ್ರ ಬಂದದ್ದು. ಲಾಸ್ಟ್ ಡೇ ಎಲ್ಲರೂ ಬರ್ತಾರೆ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಇದು ನೋಡಿ ಸೂಪರ್ ಆಗಿ ಡೆಕೋರ್ ಮಾಡಿದ್ದಾರೆ. ನಾವು ನಿಮಗೆ ಮೊನ್ನೆನೇ ಹೇಳಿದ್ವಿ ಅಲ್ಲ,
ಇಲ್ಲಿ ತುಂಬ ಚಂದ ಡೆಕೋರೇಷನ್ ಮಾಡ್ತಾರೆ ಮೇಲ್ಗಡೆಯಿಂದ ಅಂತ. ಇದೇ ಪ್ಲೇಸ್ ನೋಡಿ ಅದು. ನಾವೀಗ ಆ ಕಡೆ ಹೋಗ್ತಿಲ್ಲ, ಹಾಗಾಗಿ ಇಷ್ಟರಲ್ಲಿ ಹೋಗುದು ಈಗ. ರೈಟ್ ಹೋಗೋಣ. ಮೊನ್ನೆ ಶುರುವೇ ಮಾಡಲಿಲ್ಲ, ಇವತ್ತಿಗೆ ಎಷ್ಟು ಸೂಪರ್ ಆಗಿ ರೆಡಿ ಮಾಡಿದ್ದಾರೆ ಅಂತ. ಒಂದೆಷ್ಟು 3 ದಿನದಲ್ಲಿ ಯಾವ ರೀತಿ ನೋಡಿ. ನಾವೀಗ ದೇವಸ್ಥಾನದ ಮುಂಭಾಗಕ್ಕೆ ಬಂದಿದ್ದೇವೆ. ಪೂಜೆ ಕೂಡ ಆಗ್ತುಂಟು ದೇವರಿದ್ದು. ನಿಮಗೆ ಕೂಡ ತೋರಿಸ್ತೇನೆ ಯಾವ ರೀತಿ ಆಗ್ತುಂಟಂತ. ನಾವು ಟೆಂಪಲ್ ಹತ್ರ ನಡ್ಕೊಂಡು ಹೋಗೋ ಸಮಯದಲ್ಲಿ ದೇವರ ಉತ್ಸವ ಆಗ್ತಿತ್ತು ನೋಡಿ. ಅದರ ಕೂಡ ವಿಡಿಯೋ ಹಾಕಿದ್ದೇವೆ, ನೀವು ಇಲ್ಲಿ ನೋಡ್ಬೋದು. ನಾವು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ಇನ್ನು ನಾವು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇವೆ, ಅಂದರೆ ಲಕ್ಷದೀಪ ಲಾಸ್ಟ್ ಡೇ ವ್ಲಾಗಲ್ಲಿ ಸಿಗ್ತೇವೆ. ಅಲ್ಲೇ ಇಷ್ಟರವರೆಗೆ ನಮ್ಮ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಇನ್ನು ನಾವು ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ.